Good afternoon everyone. Welcome to science class. In previous class we discussed about air. In this class we will discussing water. ಇಂದಿನ ತರಗತಿಯಲ್ಲಿ ನಾವು ಏರ್ ಬಗ್ಗೆ ತಿಳ್ಕೊಂಡ್ವಿ, ಅದರ ಪ್ರಾಪರ್ಟೀಸ್ ಏನು ಅಂತ ತಿಳ್ಕೊಂಡ್ವಿ. ವಿಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ವಿಂಡ್, ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರೀಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟಾರ್ಮ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಇಂದಿನ ತರಗತಿಯಲ್ಲಿ ವಾಟರ್, ನೀರು, ನಿಮ್ಮೆಲ್ಲರಿಗೂ ನೀರು ಗೊತ್ತಿದೆಯಲ್ವಾ, ನೀರು ನೋಡಿದ್ದೀರಲ್ವಾ, ನೀರನ್ನ ಕುಡಿದಿದ್ದೀರಲ್ವಾ. ವಾಟರ್ ಈಸ್ ನೀಡೆಡ್ ಬೈ ಆಲ್ ಲಿವಿಂಗ್ ಥಿಂಗ್ಸ್ ಟು ರಿಮೈನ್ ಅಲೈವ್. ಪ್ರತಿ ಜೀವಿಸುವಂಥವರು ಸಹ ಬದುಕಲಿಕ್ಕಾಗಿ, ಜೀವದಿಂದ ಇರಲಿಕ್ಕಾಗಿ ಅವರು ನೀರನ್ನು ಕುಡಿತಾರೆ. ಅವ್ರಿಗೆ ನೀರು ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ರೇನ್ ಇಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ಮಳೆ ಬೀಳುತ್ತದಲ್ಲ ಮಕ್ಕಳೇ, ಅದನ್ನು ರೈನ್ ಅಂತ ಕರಿತೀವಿ. ರೈನು ಅದೇ ಮೇನ್ ಸೋರ್ಸ್ ಆಫ್ ವಾಟರ್, ನೀರಿನ ಮೂಲ. ನಮಗೆ ನೀರು ಎಲ್ಲಿಂದ ಸಿಗುತ್ತೆ, ಅದರಲ್ಲೂ ಮೇಯ್ನಾಗಿ ಎಲ್ಲಿಂದ ಸಿಗುತ್ತೆ ಅಂದರೆ ಮೇಲಿಂದ ಬೀಳುವಂತಹ ಮಳೆಯಿಂದಲೇ ನಮಗೆ ನೀರು ಸಿಗುತ್ತೆ. ಇಟ್ ಫಿಲ್ಸ್ ಅಪ್ ರಿವರ್ಸ್. ಆ ಮಳೆ ಬಿದ್ದಾಗ ನದಿಗಳೆಲ್ಲ ತುಂಬ್ತವೆ, ಲೇಕ್ಸ್ ಸರೋವರಗಳು ತುಂಬ್ತದೆ, ಪಾಂಡ್ಸ್ ಅಂದರೆ ಹಳ್ಳಗಳೆಲ್ಲ ತುಂಬ್ತದೆ, ವೆಲ್ಸ್ ಅಂದರೆ ಬಾವಿಗಳೆಲ್ಲ ತುಂಬ್ತದೆ, ಹೀಗೆ ಎಕ್ಸೆಟ್ರಾಸ್ ಇವುಗಳೆಲ್ಲವೂ ಕೂಡ ಮಳೆ ಬಿದ್ದಾಗ್ಲೇ ಅದು ಫಿಲ್ ಆಗುತ್ತೆ. ಸಮ್ಟೈಮ್ಸ್ ಕೆಲವೊಂದು ಸಾರಿ ವೆನ್ ಇಟ್ ರೈನ್ಸ್, ಯಾವಾಗ ಮಳೆ ಬರುತ್ತೋ ವಿ ಕ್ಯಾನ್ ಸಿ ಎ ರೈನ್ಬೋ. ಆಗ ನಾವು ಮಳೆ ಬಿದ್ದ ನಂತರ ಮಕ್ಕಳೇ ರೈನ್ಬೋನ ನೋಡಬಹುದು. ಕಾಮನ ಬಿಲ್ಲು ಅಂತ ಕರಿತೀವಲ್ವಾ, ಈ ಕಾಮನ ಬಿಲ್ಲನ್ನು ನಾವು ಆಕಾಶದಲ್ಲಿ ಕಾಣಬಹುದು. ಯಾವಾಗ ಮಳೆ ಬಿದ್ದ ನಂತರ ಕಾಣಬಹುದು. ಸಿ ವಾಟರ್ ಈಸ್ ಸಾಲ್ಟಿ ಆ್ಯಂಡ್ ಡರ್ಟಿ. ಸಿ ವಾಟರ್ ಅಂತಂದರೆ ಸಮುದ್ರ, ಅಂದರೆ ಕೆರೆಗಿಂತ 10 ಪಟ್ಟು ತುಂಬ ದೊಡ್ಡದಾಗಿರುವಂತಹ ಒಂದು ನೀರಿನಿಂದ ತುಂಬಿರುವಂತಹ ಅದನ್ನು ನಾವು ಸಮುದ್ರ ಅಂತ ಕರಿತೇವೆ. ಸಮುದ್ರ, ಈ ಸಮುದ್ರದ ನೀರು ಸಾಲ್ಟಿ, ಅಂದರೆ ಈ ಸಾಲ್ಟಿ ಉಪ್ಪುಪ್ಪಾಗಿರುತ್ತೆ. ಅದರಿಂದನೇ ಸಮುದ್ರದ ನೀರಿಂದನೇ ಉಪ್ಪನ್ನು ತಯಾರಿಸೋದು ಮಕ್ಕಳೇ. ಸಿ ವಾಟರ್ ಈಸ್ ಸಾಲ್ಟಿ, ಅದು ತುಂಬ ಉಪ್ಪುಪ್ಪಾಗಿರುತ್ತೆ. ಆ್ಯಂಡ್ ಡರ್ಟಿ, ತುಂಬ ಕೊಳಕಾಗಿರುತ್ತೆ. ಇಟ್ ಈಸ್ ನಾಟ್ ಸೇಫ್ ಫಾರ್ ಡ್ರಿಂಕಿಂಗ್. ಈ ಸಿ ವಾಟರ್ ಅಂದರೆ ಈ ಸಮುದ್ರದ ನೀರನ್ನು ಕುಡಿಲಿಕ್ಕೆ ಅದು ಯೋಗ್ಯವಾಗಿ ಇರೋದಿಲ್ಲ. ನೇಮ್ ದ ಫಾಲೋಯಿಂಗ್ ಸೋರ್ಸ್ ಆಫ್ ವಾಟರ್, ಟೇಕ್ ಹೆಲ್ಪ್ ಫ್ರಮ್ ದ ಬಾಕ್ಸ್. ಅಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಆನ್ಸರನ್ನು. ಪಾಂಡ್, ಲೇಕ್, ರಿವರ್, ಸ್ಟ್ರೀಮ್, ರೈನ್, ವೆಲ್ ಅಂತ. ಮಕ್ಕಳೇ ಅಲ್ಲಿ ನೋಡಿ, ಅಲ್ಲಿ ಇಬ್ಬರು ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಮಳೆ ಬರ್ತಾ ಇದೆ, ಹಾಗಾಗಿ ಅಲ್ಲಿ ರೈನ್ ಅಂತ ಬರೀರಿ. ಹಾಗೆ ಜರಿ ಥರ ನೀರು ಹರಿತಾ ಇದೆ, ಅಲ್ಲಿ ಸ್ಟ್ರೀಮ್ ಅಂತ ಬರೀರಿ. ಅಲ್ಲಿ ಬಾವಿ ಇದೆ, ಅದನ್ನು ವೆಲ್ ಅಂತ ಬರೀರಿ. ಆ್ಯಂಡ್ ಇಲ್ಲಿ ಸಮುದ್ರಕ್ಕಿಂತ ಜಾಸ್ತಿ ಇದೆ, ಅದನ್ನು ಲೇಕ್ ಅಂತ ಬರೀರಿ. ಆಮೇಲೆ ಪೋಂಡ್, ಹಳ್ಳ ತುಂಬಿದೆ, ಅದನ್ನು ಪೋಂಡ್ ಅಂತ ಬರೀರಿ. ಮತ್ತು ರಿವರ್ ಹರಿತಾ ಇದೆ, ಅದನ್ನು ರಿವರ್ ಅಂತ ಬರೀರಿ. ಹ್ಯೂಮನ್ ಬೀಯಿಂಗ್ಸ್ ಯೂಸ್ ವಾಟರ್ ಆಫ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ನೀರನ್ನು ಬರೀ ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡಲ್ಲ ಮಕ್ಕಳೇ. ಡಿಫ್ರೆಂಟ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಚಟುವಟಿಕೆಗಳಿಗೂ ಸಹ ನಾವು ನೀರನ್ನು ಬಳಸ್ತೇವೆ. ವಿ ಗೆಟ್ ವಾಟರ್ ಇನ್ ಅವರ್ ಹೋಮ್ಸ್ ಫ್ರಮ್ ದ ಟ್ಯಾಪ್. ನಮ್ಮ ಮನೆಗೆ ನೀರು ಹೇಗೆ ಬರುತ್ತೆ, ನಿಮ್ಮ ಮನೆಗೆ ಹೇಗೆ ನೀರು ಬರುತ್ತೆ? ನೀವು ಟ್ಯಾಪನ್ನು ಆನ್ ಮಾಡಿದಾಗ ನೀರು ಬರುತ್ತೆ ಅಲ್ವಾ. ಆ ನೀರನ್ನು ನಾವು ಡಿಫ್ರೆಂಟ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ನಾವು ಬಳಸ್ಕೋತೇವೆ. ಏನಕ್ಕೆ? ಕುಕ್ಕಿಂಗ್, ಅಡುಗೆ ಮಾಡಲಿಕ್ಕೆ ನಮಗೆ ನೀರು ಬೇಕು. ಡ್ರಿಂಕಿಂಗ್, ಕುಡಿಲಿಕ್ಕೆ ನೀರು ಬೇಕು. ಬಾತಿಂಗ್, ಸ್ನಾನ ಮಾಡಲಿಕ್ಕೂ ಕೂಡ ನೀರು ಬೇಕು. ಮಾಪಿಂಗ್, ನೆಲವನ್ನು ಒರೆಸ್ಲಿಕ್ಕೂ ಕೂಡ ನೀರು ಬೇಕು. ಪುಟ್ಟಿಂಗ್ ಔಟ್ ಎ ಫೈರ್, ಅಂದರೆ ಬೆಂಕಿ ಹತ್ಕೊಂಡಿರುವ ಸ್ಥಳವನ್ನು ಆರಿಸ್ಲಿಕ್ಕೆ ಕೂಡ ನಾವು ನೀರನ್ನು ಫೈರ್ ಇಂಜಿನ್ ಮೂಲಕ ತಂದು ಅದು ನೀರನ್ನು ಹಾಕ್ತೇವೆ. ಕ್ಲೀನಿಂಗ್, ಪಾತ್ರೆಗಳನ್ನು ತೊಳಿಲಿಕ್ಕೂ ಕೂಡ ನಮಗೆ ವಾಟರ್ ಬೇಕು. ಮತ್ತು ವಾಷಿಂಗ್, ಬಟ್ಟೆನ ವಾಶ್ ಮಾಡಲಿಕ್ಕೂ ಸಹ ನಮಗೆ ವಾಟರ್ ಬೇಕು. ಬೋಟಿಂಗ್ ಅಂದರೆ ದೋಣಿಯಲ್ಲಿ ಹೋಗ್ಲಿಕ್ಕೂ ಕೂಡ ನೀರಿದ್ರೆ ತಾನೇ ಹೋಗ್ಲಿಕ್ಕೆ ಸಾಧ್ಯ. ಬೋಟಿಂಗ್ ಮಾಡಲಿಕ್ಕೂ ಸಹ ನೀರು ಬೇಕು. ಇದು ಯೂಸಸ್ ಆಫ್ ವಾಟರ್. ಇದೆಲ್ಲವೂ ಸಹ ನೀರಿನ ಉಪಯೋಗಗಳಾಗಿರುತ್ತೆ.
ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆಲ್ಸೋ ನೀಡ್. ಹಾಗೆಯೇ ಮಕ್ಕಳೇ ಸಸ್ಯಗಳು, ಪ್ಲಾಂಟ್ಸ್ ಅಂತಂದರೆ ಸಸ್ಯಗಳು, ಆ್ಯಂಡ್ ಆ್ಯನಿಮಲ್ಸ್ ಪ್ರಾಣಿಗಳು, ಇವುಗಳಿಗೂ ಸಹ ನೀರು ಬೇಕು. ಅಲ್ಲಿ ನೋಡಿ ನಾಯಿ ಮತ್ತು ಕುದುರೆ ನೀರು ಕುಡಿತಾ ಇದೆ, ಅವುಗಳಿಗೂ ಸಹ ದಾಹ ಆಗುತ್ತೆ, ಅವುಗಳಿಗೂ ಸಹ ನೀರು ಬೇಕು. ಆ್ಯಂಡ್ ಒಬ್ಬ ಹುಡುಗ ಅಲ್ಲಿ ಪ್ಲ್ಯಾಂಟ್ಗೆ ನೀರು ಹಾಕ್ತಾ ಇದ್ದಾನೆ, ಅಂದರೆ ಪ್ಲ್ಯಾಂಟು ಬೆಳಿಲಿಕ್ಕೂ ಕೂಡ ಅದಕ್ಕೆ ನೀರು ಬೇಕು. The sweat from your body is nothing but waste water which is not required by the body. Storage of water. ಹಾಗಾದರೆ ವಾಟರನ್ನು ಹೇಗೆ ನಾವು ಸ್ಟೋರೇಜ್ ಮಾಡಬೇಕು ಅನ್ನೋದಾದರೆ, ವಿ ಕ್ಯಾನ್ ಸ್ಟೋರ್ ವಾಟರ್ ಇನ್ ಮೆನಿ ವೇಸ್. ಬೇರೆ ಬೇರೆ ರೀತಿಯಲ್ಲಿ ನಾವು ವಾಟರನ್ನು ಸ್ಟೋರ್ ಮಾಡಬಹುದು, ಅಂದರೆ ವೇಸ್ಟ್ ಮಾಡದೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಹೇಗೆ? ಡ್ಯಾಮ್, ಹರಿದು ಹೋಗ್ತಾ ಇರುವಂಥ, ಜಾಸ್ತಿ ನೀರು ಹರಿದು ಹೋಗ್ತಾ ಇರುವಂಥ ಸ್ಥಳದಲ್ಲಿ ಡ್ಯಾಮ್ಗಳನ್ನು ಕಟ್ಟೋದ್ರಿಂದ, ಅಣೆಕಟ್ಟು, ಡ್ಯಾಮ್ ಅಂದರೆ ಅಣೆಕಟ್ಟು, ಈ ಅಣೆಕಟ್ಟುಗಳನ್ನು ಕಟ್ಟೋದ್ರಿಂದ ನಾವು ಅಲ್ಲಿ ವೇಸ್ಟ್ ಆಗುವಂತಹ ನೀರನ್ನು ಸ್ಟೋರ್ ಮಾಡಬಹುದು. ವೆಲ್ ಅಂದರೆ ಬಾವಿ, ಬಾವಿಯಲ್ಲೂ ಸಹ ನಾವು ನೀರನ್ನು ಸ್ಟೋರ್ ಮಾಡಿ ಇಡಬಹುದು. ಬಕೆಟಲ್ಲೂ ಸಹ ನಾವು ನೀರನ್ನು ಸ್ಟೋರ್ ಮಾಡಿ ಇಡಬಹುದು. ಆಮೇಲೆ ಟ್ಯಾಂಕ್, ನಿಮ್ಮ ಮನೆಯಲ್ಲಿ ಟ್ಯಾಂಕ್ ಇದ್ದರೆ ಅಲ್ಲೂ ಸಹ ನೀರನ್ನು ಸ್ಟೋರ್ ಮಾಡಿ ಇಡಬಹುದು. ಬಾಟಲಲ್ಲೂ, ವಾಟರ್ ಬಾಟಲಲ್ಲೂ ಕೂಡ ನಾವು ನೀರನ್ನು ಸ್ಟೋರ್ ಮಾಡಿ ಇಡಬಹುದು. ವಾಟರ್ ಈಸ್ ಪ್ರೇಷಿಯಸ್. ನೀರು ಅತ್ಯಮೂಲ್ಯ. ಎಲ್ಲ ಜೀವಿಗಳಿಗೂ ಸಹ ನೀರು ಬೇಕು. ಒಂದಿನ ನೀರು ಕುಡಿದೇ ಇರೋಕ್ಕಾಗುತ್ತಾ? ಇಲ್ಲ ಅಲ್ವಾ ಮಕ್ಕಳೇ? ಹಾಗಾಗಿ ವಾಟರ್ ಈಸ್ ಪ್ರೇಷಿಯಸ್. ವಾಟರು ತುಂಬ ಅತ್ಯಮೂಲ್ಯ. ವಿ ಶುಡ್ ನಾಟ್ ವೇಸ್ಟ್ ವಾಟರ್. ಹಾಗಾಗಿ ನಾವು ವಾಟರನ್ನು ವೇಸ್ಟ್ ಮಾಡಬಾರ್ದು. ಲುಕ್ ಅಟ್ ದೀಸ್ ಪಿಕ್ಚರ್. ಸೀಸಲ್ ಆ್ಯಂಡ್ ಶ್ಯಾಮ್. ಸೀಸಲ್ ಮತ್ತು ಶ್ಯಾಮ್ ಇದ್ದಾರೆ. Can you tell what they are doing wrong? Talk about it in class. ಇವರಿಬ್ಬರು ನೀರನ್ನು ವೇಸ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಕ್ಲಾಸಲ್ಲಿ ಮಾತಾಡಬೇಕು. ನೀರು ಹರಿತಾ ಇರೋ ನೀರಿಗೆ ಕಸನೆಲ್ಲ ತಗೊಂಡು ಹಾಕೋದು, ಅದು ತಪ್ಪು. ಆ ರೀತಿ ಮಾಡಬಾರ್ದು. ಆಮೇಲೆ ನೀರಿತ್ತು ಅಂದರೆ ಅದನ್ನು ಮನೆಯಲ್ಲೆಲ್ಲ ಚೆಲ್ಲೋದು, ಅದು ತಪ್ಪು ಕೂಡ, ಅದನ್ನು ಮಾಡಬಾರ್ದು. ಆಮೇಲೆ ನೀರನ್ನು ಆನ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಸ್ನಾನ ಮಾಡಬೇಕು. ಅದು ಬಿಟ್ಬಿಟ್ಟು ನೀರನ್ನು ಆನ್ ಮಾಡಿ ಸ್ನಾನ ಮಾಡೋದಲ್ಲ, ಅದು ಕೂಡ ತಪ್ಪು. ಮತ್ತು ನೀರನ್ನು ಟ್ಯಾಪಲ್ಲಿ ತಗೊಂಡಾದ್ಮೇಲೆ ಟ್ಯಾಪನ್ನು ಆಫ್ ಮಾಡಬೇಕು, ಅಲ್ಲಿ ಆನ್ ಮಾಡಿ ಬಿಟ್ಟಿದ್ದಾನೆ, ಅದು ಕೂಡ ತಪ್ಪು. ಇದನ್ನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ. ಮಕ್ಕಳೇ, ನಿಮಗೆ ವಾಟರ್ ಚಾಪ್ಟರ್ ಅರ್ಥ ಆಗಿದೆ ಅನ್ಕೋತೀನಿ. ವಾಟರ್ ಈಸ್ ನೀಡೆಡ್ ಬೈ ಆಲ್ ಲಿವಿಂಗ್ ಥಿಂಗ್ಸ್ ಟು ರಿಮೈನ್ ಅಲೈವ್. ಜೀವಿಸುವ ಪ್ರತಿಯೊಬ್ಬರು ಬದುಕಲಿಕ್ಕೆ ಪ್ರತಿದಿನ ನೀರು ಅತ್ಯವಶ್ಯಕವಾಗಿ ಬೇಕು. ರೇನ್ ಇಸ್ ದ ಮೇನ್ ಸೋರ್ಸ್ ಆಫ್ ವಾಟರ್. ಮಳೆ ನೀರು ಎಲ್ಲ ನೀರಿನ ಮೂಲಗಳಿಗಿಂತ ಮೇನ್ ಸೋರ್ಸ್ ಆಫ್ ವಾಟರ್, ದಟ್ ಈಸ್ ರೈನೇ ನೀರಿನ ಪ್ರಮುಖ ಮೂಲ ಆಗಿದೆ. ಅಂದರೆ ನಮಗೆ ನೀರು ಹೆಚ್ಚಾಗಿ ಸಿಗುತ್ತೆ ಅಂದರೆ ಅದು ಮಳೆಯಿಂದನೇ ಮಕ್ಕಳೇ. ಇಟ್ ಫಿಲ್ಸ್ ಅಪ್ ರಿವರ್ಸ್. ರೈನು ರಿವರ್, ನದಿಗಳನ್ನು, ಲೇಕ್ಸ್, ಸರೋವರಗಳನ್ನು, ಪಾಂಡ್ಸ್ ಅಂದರೆ ಹಳ್ಳಗಳನ್ನು, ವೆಲ್ಸ್ ಅಂದರೆ ಬಾವಿಗಳನ್ನು, ಮುಂತಾದವುಗಳೆಲ್ಲವನ್ನು ಅದು ಫಿಲ್ ಮಾಡುತ್ತೆ. ಸಮ್ಟೈಮ್ಸ್ ವೆನ್ ಇಟ್ ರೈನ್ಸ್, ಒಂದೊಂದು ಸರಿ ರೈನ್ಸ್ ಬಂದಾಗ ವಿ ಕ್ಯಾನ್ ಸಿ ಇನ್ ರೈನ್ಬೋನ ನಾವು ಕಾಣಬಹುದು. ಸಿ ವಾಟರ್ ಈಸ್ ಸಾಲ್ಟಿ ಆ್ಯಂಡ್ ಡರ್ಟಿ. ಸಮುದ್ರದ ನೀರು ಅದು ಸಾಲ್ಟಿ, ಉಪ್ಪುಪ್ಪಾಗಿರುತ್ತೆ ಮತ್ತು ಡರ್ಟಿ ಆಗಿರುತ್ತೆ. ಇಟ್ ಈಸ್ ನಾಟ್ ಸೇಫ್ ಫಾರ್ ಡ್ರಿಂಕಿಂಗ್. ಈ ಸಮುದ್ರದ ನೀರು ಕುಡಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಮತ್ತು ಅಲ್ಲೊಂದು ಇದು ಕೊಟ್ಟಿದ್ದಾರೆ ಬಾಕ್ಸ್, ಆನ್ಸರ್ ಇರೋ ಬಾಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಸೋರ್ಸ್ ಆಫ್ ವಾಟರ್ ಯಾವ್ದ್ಯಾವುದು, ರೈನು, ಸ್ಟ್ರೀಮು, ವೆಲ್ಲು, ಮತ್ತು ಲೇಕು, ರಿವರು, ಪಾಂಡ್ ಅಂತ ಅದನ್ನು ನೇಮನ್ನು ನೀವು ಫಿಲ್ ಮಾಡಿ ಮಕ್ಕಳು. ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಯೂಸ್ ವಾಟರ್ ಫಾರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಮನುಷ್ಯ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ವಾಟರನ್ನು ಯೂಸ್ ಮಾಡ್ಕೋತಾನೆ. ಹೇಗೆ ಯೂಸ್ ಮಾಡ್ಕೋತಾನೆ? ವಿ ಗೆಟ್ ವಾಟರ್ ಇನ್ ಅವರ್ ಹೋಮ್ ಫ್ರಮ್ ದ ಟ್ಯಾಪ್. ನಮ್ಮೆಲ್ಲರಿಗೂ ಟ್ಯಾಪ್ ಮೂಲಕನೇ ನೀರು ಬರುತ್ತೆ, ಹೌದಲ್ವಾ? ಅದನ್ನು ಯಾವುದಕ್ಕೆ ಯೂಸ್ ಮಾಡ್ಕೋತಾರೆ? ಫಾರ್ ಕುಕ್ಕಿಂಗ್, ಡ್ರಿಂಕಿಂಗ್, ಬಾತಿಂಗ್, ಮಾಪಿಂಗ್,
ಪುಟ್ಟಿಂಗ್ ಔಟ್ ಎ ಫೈರ್, ಕ್ಲೀನಿಂಗ್, ವಾಷಿಂಗ್, ಬೋಟಿಂಗ್, ಹೀಗೆ ಹಲವಾರು ಕಾರ್ಯಗಳಿಗಾಗಿ ನಾವು ನೀರನ್ನು ಯೂಸ್ ಮಾಡ್ಕೋತೇವೆ. ಇದು ಯೂಸಸ್ ಆಫ್ ವಾಟರ್, ನೀರಿನ ಪ್ರಯೋಜನ ಇದಾಗಿರುತ್ತೆ. ಹಾಗೆಯೇ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆಲ್ಸೋ ನೀಡ್ ವಾಟರ್. ಹಾಗೆಯೇ ಸಸ್ಯಗಳು ಮತ್ತು ಪ್ರಾಣಿಗಳಿಗೂ ಸಹ ನೀರು ಬೇಕು. ಸ್ಟೋರೇಜ್ ಆಫ್ ವಾಟರ್, ಹೇಗೆ ನೀರನ್ನು ಸ್ಟೋರೇಜ್ ಮಾಡೋದು ಅಂತ ನಾವು ನೋಡೋದಾದರೆ, ವಿ ಕ್ಯಾನ್ ಸ್ಟೋರ್ ವಾಟರ್ ಇನ್ ಮೆನಿ ವೇಸ್, ಬೇರೆ ಬೇರೆ ರೀತಿಯಲ್ಲಿ ಸ್ಟೋರ್ ಮಾಡ್ಬೋದು. ಅಂದರೆ ಹರಿತಾ ಇರುವಂತಹ ನೀರುಗಳಿಗೆ ಡ್ಯಾಮನ್ನು ಕಟ್ಟಬಹುದು. ಮಕ್ಕಳೇ, ನಮ್ಮ ಈ ಕಡೆ ಸೈಡ್ಲು ನೀವು ಡ್ಯಾಮ್ ನೋಡ್ಬೋದು ಅಲ್ವಾ, ಗುಂಡಲ್ ಜಲಾಶಯ, ಗುಂಡಲ್ ಡ್ಯಾಮ್, ಅದು ಜಾಸ್ತಿ ಹರಿತಾ ಇರುವಂತಹ ನೀರಿಗೆ ಕಟ್ಟಿರುವಂಥ ಒಂದು ಅಣೆಕಟ್ಟು. ಅದು ನೀರು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಅಣೆಕಟ್ಟನ್ನು ಕಟ್ತಾರೆ. ಬಾವಿಯಲ್ಲೂ ಕೂಡ ನೀರನ್ನು ಸ್ಟೋರ್ ಮಾಡಿ ಇಡಬಹುದು. ಮತ್ತು ಬಕೆಟಲ್ಲೂ ಸಹ ನೀರನ್ನು ಸ್ಟೋರ್ ಮಾಡಿ ಇಡ್ಬೋದು. ಟ್ಯಾಂಕಿಲೂ ಸಹ ನೀರನ್ನು ಸ್ಟೋರ್ ಮಾಡಿ ಇಡಬಹುದು. ಬಾಟಲಲ್ಲೂ ಸಹ ಇಡಬಹುದು. ವಾಟರ್ ಈಸ್ ವೆರಿ ಪ್ರೆಷಿಯಸ್. ಆ ವಾಟರು ತುಂಬ ಅತ್ಯಮೂಲ್ಯವಾದದ್ದು. ಹಾಗಾಗಿ ವಿ ಶುಡ್ ನಾಟ್ ವೇಸ್ಟ್ ವಾಟರ್. ನಾವು ನೀರನ್ನು ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಇಲ್ಲಿ ಹುಡುಗಿ ಸೀಸಲ್ ಮತ್ತು ಶ್ಯಾನು ಯಾವ ರೀತಿ ವಾಟ್ರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ, ಆ ರೀತಿಯಾಗಿ ನೀವು ಸಹ ವಾಟ್ರನ್ನು ವೇಸ್ಟ್ ಮಾಡಬಾರ್ದು. ಐ ಹೋಪ್ ಯು ಅಂಡರ್ಸ್ಟುಡ್ ದ ಚಾಪ್ಟರ್ ವಾಟರ್. Thank you, children. I will meet you in next class. Thank you, children.